ನಿರ್ದೇಶಕಿಯಾಗಿರುವಂತಹ ಪ್ರೀತಿಯ ಕವಿತಾ ಲಂಕೇಶ್ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕವಿತಾ ಲಂಕೇಶ್ ಅವರು. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ನಮಸ್ಕಾರ. ಎಲ್ಲರೂ ನೋಡಿ ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ಸ್ಟೇಜ್ ಮೇಲೆ. ಇಷ್ಟು ಬುಕ್ ರಿಲೀಸ್ ಅಂದ್ರೆ ಇಷ್ಟು ಜನ ಬರೋದೇ ಇಲ್ಲ ಈ ನಡುವೆ. ಆಕ್ಚುಲಿ 20 ಜನ 30 ಜನ ಬರ್ತಾರೆ. ಬಟ್ ಇದು ಶೆನಾಯಿಂದ ಪ್ಲಸ್ ಜಯಂತಿ ಮ್ಯಾಮಿಂದ ಇಷ್ಟು ಜನ ಸೇರಿದ್ರು ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಆಲ್. ನನಗೆ ಜಯಂತಿ ಮ್ಯಾಮು ಒಂದು 30 ವರ್ಷದಿಂದ ಸಿಕ್ಕಿದ್ರೇನೋ. ಆಕ್ಚುಲಿ ನಾನು ಫಸ್ಟ್ ಟೈಮ್ ಸಾಕ್ಷಾತ್ಕಾರ ಮಾಡಬೇಕು ಅಂತ ಹೊರಟಾಗ 6 ಮಹಿಳೆ ಮೇಲೆ ಆಯ್ಕೆ ಮಾಡ್ಕೊಂಡಿದ್ದೆ ಸಬ್ಜೆಕ್ಟ್. ಯಾರು ಏನು ಕೊಟ್ಟಿರಲಿಲ್ಲ ಕಮಿಷನ್. ನನಗೆ ಆಸಕ್ತಿ ಪಡ್ಕೊಂಡು ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ. ಆಗ ಬೇರೆ ಬೇರೆ ವಿಭಿನ್ನ ಕ್ಷೇತ್ರದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂದಾಗ ಥಿಯೇಟರ್ನಲ್ಲಿ ಬಿ ಜಯಶ್ರೀ ಆಯ್ಕೆ ಮಾಡಿದ್ದೆ. ಸಿನಿಮಾದಲ್ಲಿ ಜಯಂತಿ ಮ್ಯಾಮ್. ಸೊ ಅವಾಗ ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಗೊತ್ತಿರಲಿಲ್ಲ. ಅವ್ರು ಬನಶಂಕರಿಲಿದ್ದರು. ಕೊನೆಗೆ KK ಅವ್ರ ನಂಬರ್ ಸಿಕ್ತು ನನಗೆ. ಅವ್ರಿಗೆ ಫೋನ್ ಮಾಡಿ ಈ ಥರ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀನಿ, ಜಯಂತಿ ಅಮ್ಮದ ಒಂದು ಸ್ಮಾಲ್ ಕಿರುಚಿತ್ರ ಅದು ಮಾಡಬೇಕು ಅಂತ ಭಾಳ ಆಸೆ ಪಟ್ಟೆ. ತುಂಬ ಪ್ರೋತ್ಸಾಹ ಕೊಟ್ಟು ಅವತ್ತಿಂದ ನಾನು ಅವನು ಆ್ಯಕ್ಚುಲಿ ಫ್ರೆಂಡ್ಸ್. ಅವ್ರ ಮನೆಗೆ ಹೋಗಿ ಅಲ್ಲಿ ಹೋಗಿ ಶೂಟ್ ಮಾಡೋಕ್ಕೆ ಹೋದಾಗ ನೆಕ್ಸ್ಟ್ ಡೇ ಬರ್ತೀನಿ ಈ ಥರ ಮಾಡ್ತಾಯಿನಿ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ನೆಕ್ಸ್ಟ್ ಡೇ ಹೋದಾಗ ಅವರು ಒಂದು ಶಿ ವಾಸ್ ಅರೌಂಡ್ 50 ಮೇ ಬಿ, ಐ ಡೋಂಟ್ ನೋ, ಅರೌಂಡ್ ದಟ್ ಏಜ್. ಶಿ ವಾಸ್ ವೇರಿಂಗ್ ಟೈಟ್ಸ್, ಲಿಯೋಟಾರ್ಡ್ಸ್, ಫುಲ್ ಥಿಂಗ್, ಅಂಡ್ ಶಿ ವಾಸ್ ಸೈಕ್ಲಿಂಗ್. And she said, shoot ಮಾಡು ಕವಿತಾ ನಂದು ಹಿಂಗೆ. I said, okay, that was not my idea, but anyway, whatever you do, what you represent as a woman, I want it ಅಂದ್ಬಿಟ್ಟು ಅದನ್ನು ಶೂಟ್ ಮಾಡಿದೆ. ಆಮೇಲೆ ಮಾತುಕತೆ ಹೇಳಿದ್ವಿ. ಸೊ ಶಿ ಸೆಡ್ ಹೆಲ್ತಿ ಆಗಿರಬೇಕು. ಅದರಲ್ಲಿ ತುಂಬ ಒಂದು ಅವ್ರು ಎಷ್ಟು ಆತ್ಮೀಯವಾಗಿ ಮಾತಾಡೋರು ಅಂದರೆ ಅವತ್ತಿಂದ ನಾನು ಅವ್ರು ನೆಕ್ಸ್ಟ್ ಫೋನ್ ಮಾಡಿದಾಗ KK ನಮ್ಮ ಏರಿಯಾಗೆ ಉತ್ತರಳ್ಳಿ ಇದ್ದೆ ಮನೆ ನಂದು, ಅಲ್ಲಿ ಶಿಫ್ಟ್ ಆಗಿದ್ರು ಅವಾಗ. ಸೊ ನೆಕ್ಸ್ಟ್ ಫೋನ್ ಮಾಡಿದಾಗ KK ಸಿನಿಮಾ ಮುಗಿದಿದೆ, ಮ್ಯಾಮನ್ನು ಕರಿಬೇಕು. ಮ್ಯಾಮು ಅಂತೀರ ನಾನು ಜಯಂತಿವ್ರೆ ಅಂತ ಕರೀತಿದ್ದೆ, ಕರಿಬೇಕು ಶೋಗೆ ಅಂತ ಹೇಳಿದಾಗ ನಮ್ಮ ಏರಿಯಾ 2 ರೋಡ್ ಆಕ್ರಾಸ್ ಬಂದಿದ್ರಲ್ಲಿ. ಸೊ ಅವತ್ತು ಇನ್ನೂ ಜಾಸ್ತಿ ಅವ್ರ ಮನೆಗೆ ಹೋಗೋದು ಬರೋದು ತುಂಬ ಇತ್ತು. ಆಮೇಲೆ ತುಂಬ ಆತ್ಮೀಯವಾಗಿ ಮಾತಾಡೋರು. ಯಾವಾಗ ಸಿಕ್ತಾಗಲೂ ಮೇಜರಿಂದ ಅವ್ರು ಹೇಳ್ದಂಗೆ ಅಥವಾ ಶ್ರೀನಾಥ್ ಸರ್ ಹೇಳ್ದಂಗೆ ಎಷ್ಟು ಒಂದು ರಾಜ ಆ ಥರನೇ ಮಾತಾಡ್ತು, ಒಂದು ಮುದ್ದಾಗಿ ಮಾತಾಡೋರು. ಅದು ಒಂದು ನಮ್ಮೊಂದು ಫ್ಯಾಮಿಲಿ ಕ್ಲೋಸ್ ಆಗೋಕ್ಕೆ ಒಂದು ಅವಕಾಶ ಕೊಡ್ತು. ಇದಲ್ಲದೆ ಒಂದು ನನಗೆ ಖುಷಿ ಅಂದರೆ ಶೆನಾ ಹೇಳ್ದಂಗೆ ಗೌರಿ ಲಂಕೇಶ್ ಹೇಳಿದ್ದು, ನಮ್ಮ ಅಕ್ಕ ಹೇಳಿದ್ದು ಬರೀರಿ ಅಂತ. ನಾನು ನಂಬಿರಾಗೆ ನಾನಾಗಲಿ ಗೌರಿ ಆಗಲಿ ಆಸ್ ಎನ್ ಇಂಡಿಪೆಂಡೆಂಟ್ ವುಮೆನ್ ಆಗಿ ಒಂದು ಸ್ವತಂತ್ರವಾಗಿ ಮಹಿಳೆ ಎಲ್ಲ ಒಂದು ಸಾಮಾಜಿಕಲ್ಲಿ ಹೋರಾಟ ಮಾಡ್ಕೊಂಡು ಬದುಕಕ್ಕೆ ಅಂದರೆ ಒಳಗಡೆ ಒಂದು ಪುರುಷರಷ್ಟು ಧೈರ್ಯ, ಒಂದು ಆತ್ಮವಿಶ್ವಾಸ ಎಲ್ಲ ಇರಬೇಕು. ಅದು ಜಯಂತಿ ಮ್ಯಾಮಲ್ಲಿ ಕಂಡಿದ್ವಿ ನಾವು, ಅದಿತ್ತು. ಅದಲ್ಲದೆ ಶೆನಾಯಲ್ಲಿ ನಾನು ಕಂಡಿರೋದು ಒಂದು ಸಾಫ್ಟ್ನೆಸ್. ಯಾವಾಗ ಒಂದು ಯಾರಿಗೂ ಕೆಟ್ಟ ಅವ್ರು ಬೈದಿಲ್ಲ ಅನ್ಸುತ್ತೆ ಇವತ್ತವರೆಗೂ. ಯಾರ ಹತ್ರನೂ ಒಂದು ಕೆಟ್ಟ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿರೋದು ನೋಡಿಲ್ಲ ನಾನು. ಆ ಥರ ಒಂದು ಕೈಂಡ್ನೆಸ್ ಅಂಡ್ ಒಂದು ವುಮನ್ಲಿನೆಸ್ ಇಸ್ ದೇರ್ ಇನ್ ಹಿಮ್, ಅಂಡ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಆಟೋಬಯೋಗ್ರಫಿ ಬರಿಬೇಕು ಅಂದರೆ ಆ ಒಂದು ಸೆನ್ಸಿಟಿವಿಟಿ ಟುವರ್ಡ್ಸ್ ವುಮೆನ್ಸ್ ಇಶ್ಯೂಸ್ ಇದ್ರೆ ಮಾತ್ರ ಬರೆಯಕ್ಕೆ ಸಾಧ್ಯ. ಎಲ್ಲ ಗಂಡಸರು ಒಂದು ಮಹಿಳೆಯರ ಬಗ್ಗೆ ಬರೀತಾರೆ ಅಂದರೆ ಒಂದು ಪೇಟ್ರಿ ಹಾಕಲಾಗಿ ಒಂದು ಮೇಲ್ನೋಟ ಇಟ್ಕೊಂಡು ಕೆಳಗೆ ನೋಡಿ ಬರಿಬೋದೇನೋ, ಅಥವಾ ಅನುಕಂಪದಿಂದ ಬರಿಬೋದು. ಬಟ್ ಒಂದು ಪ್ರೀತಿ, ಒಂದು ಅವ್ರ ಧೈರ್ಯ ಮೆಚ್ಚಿ ಬರೆಯೋದು ಸ್ವಲ್ಪ ಕಷ್ಟ. ಬಟ್ ಐ ಆಮ್ ಶೂರ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ರೀಡಿಂಗ್ ಇಟ್ ಚೆನ್ನಾಗಿ. ಐ ಆಮ್ ಶೂರ್ ಯು ವುಡ್ ಹ್ಯಾವ್ ಡನ್ ಅ ಗುಡ್ ಜಾಬ್. ಅವಾಗ ಓದಿದ್ದೆ ಅವತ್ತು, ಅಫ್ಕೋರ್ಸ್ ಹಂತವಾಗಿ ಪತ್ರಿಕೆಯಲ್ಲಿ ಬರ್ತಿದ್ದಾಗ ಓದ್ತಾ ಇದ್ವಿ. ಬಟ್ ಇವಾಗ ಒಂದು ರಿಫ್ರೆಶ್ ಆಗಿ ಮತ್ತೆ ಓದಬೇಕು ಅಂತ ಭಾಳ ಆಸೆ ಇದೆ. ಆ್ಯಂಡ್ ದಟ್ಸ್ ಆಲ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಮೀ. ಐ ಲವ್ ಜಯಂತಿ ಮ್ಯಾಮ್. ಅದು ಎಷ್ಟು ಜನರು ಹುಡುಗರನ್ನ ಕನಸು ಕೆಟ್ಟಿಸಿದ್ರು ಅಷ್ಟೇ ಮಹಿಳೆಯರು ನಮಗೆಲ್ಲ ಒಂದು ಅಸೂಯೆ ಇರ್ತಿತ್ತು. ಎಷ್ಟು ಚೆನ್ನಾಗಿದಾರಲ್ಲಪ್ಪ, ನಾವ್ಯಾಕೆ ಹಂಗಿಲ್ಲ, ನಾವ್ಯಾಕೆ. ಆ ಒಂದು ಎಲ್ಲದರಲ್ಲೂ ಒಂದು ಮಹಿಳೆಯರಾಗಲಿ ಪುರುಷರಾಗಲಿ ಒಂದು ಹೋಲ್ಸಮ್ admiration. She was the only one who could do it, and I'll always love her. Thank you so much.